ಏನೇ ಸುತ್ತಾಕಿ ಸುಬ್ಬಿ 25 ಊಟ ಹಾಕಂಗೆ ಕಳ್ತನ ಮಾಡ್ತೀಯ. ಅಯ್ಯೋ ನಾನೆಲ್ಲ ಕತ್ತಿದ್ದು ದೆವ್ವ ದೆವ್ವ ಕತ್ತಿದವ. ಕಳ್ತನ ಮಾಡ್ಬಿಟ್ಟು ದೆವ್ವ ಹೇಳ್ತೀಯ ನೀನು. ಬಸ್ಕಿನ ಏಯ್ ಹೇಳಿದ್ ಮಾಡ್ತೀಯಾ ಇಲ್ಲ ದೇವದ್ ಕಾಟ ಹೇಗಿರುತ್ತೆ ತೋರಿಸ್ಬೇಕಾ? ಬೇಡ 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 ನಾನು ಮಾಡ್ತೀನಿ. ಹಾ ಹಾಗಾದ್ರೆ ಮೊಬೈಲ್ ಸ್ಪೀಕರ್ ಆನ್ ಮಾಡು. ನಾನು ಸಾಕು ಅನ್ನಷ್ಟು ಬಸ್ಕಿ ಹೊಡಿ. ಹ್ಮ್ ದೆವ್ವ ಸರ್, ನನ್ಗೆ ಆಗ್ತಿಲ್ಲ ದೆವ್ವ ಸರ್. ತುಂಬಾ ಹೊತ್ತಿಂದ ಬಸ್ಗೆ ಹೊಡಿತಾ ಇದೀನಿ, ತುಂಬಾ ಸುಸ್ತಾಗ್ತಿದೆ, ಸಾಕು ಅಂತ ಹೇಳಿ ದೆವ್ವ ಸರ್. ಹಾ ಸರಿ ಸಾಕು ನಿಲ್ಸು. ಥ್ಯಾಂಕ್ ಯು ದೆವ್ವ ಸರ್. ಹಾ ಈಗ ನಾನು ಹೇಳೋ ಕೆಲ್ಸ ಮಾಡು. ಮತ್ತೇನಾ? ಮತ್ತೆ ಇನ್ನೇನ್ ಮಾಡ್ಬೇಕು ದೆವ್ವ ಸರ್? ಈಗ ಅಲ್ಲಿ ಯಾರ ಜೇಬಿಂದನಾದ್ರೂ ದುಡ್ಡು ತಗೋಬೇಕು. ನಾನಾ? ನೀನೆ ಇನ್ನೇನ್ ನಾನಾ? ಆ ದುಡ್ಡನ್ನ ತಗೊಂಡ್ ಹೋಗಿ ದೇವಸ್ಥಾನದ ಹುಂಡಿಗೆ ಹಾಕ್ಬೇಕು. ಅಯ್ಯೋ, ಯಾರ ಜೇಬಿಂದನ ಯಾಕೆ ಕದಿಬೇಕು ದೆವ್ವ ಸರ್? ನನ್ನ ಹತ್ರನೇ ದುಡ್ಡಿದೆ, ಅದನ್ನೇ ತಗೊಂಡೋಗಿ ಹಾಕ್ತೀನಿ. ನಿನ್ನ ಹತ್ರ ದುಡ್ಡಿದ್ರೆ ಅದು ನಿನ್ ದುಡ್ಡಾಗಿರುತ್ತಾ? ಅದು ನನ್ ತಮ್ಮ ಕೃಷ್ಣನ್ ದುಡ್ಡು ತಾನೆ. ನಾನ್ ಹೇಳ್ತಾ ಇರೋದು ನಿನ್ ಸ್ವಂತ ದುಡಿಮೆಯಿಂದ ಬರೋ ದುಡ್ಡು. ಅದಕ್ಕೆ ಬೇರೆಯವ್ರ ಜೇಬಿಂದನೇ ಕದಿಬೇಕದೇವಾ ಸರ್? ಒಳ್ಳೆಯವರಾದ್ರೆ ಮೈ ಬಗ್ಸ್ ದುಡಿತಾರೆ, ಆದ್ರೆ ನೀನ್ ಕೆಟ್ಟೋಳಲ್ವಾ? ಕದಿಯೋದ್ ಬಿಟ್ಟು ನಿನ್ ಕೈಯಲ್ಲಿ ಬೇರೆ ಏನ್ ಮಾಡಕ್ಕಾಗತ್ತೆ? ಇಲ್ಲ, ನನ್ನಿಂದ ಹಾಗೆಲ್ಲ ಕದಿಯಕ್ ಆಗಲ್ಲ. ಓ ಆಗಲ್ವಾ? ಹಾಗಾದ್ರೆ ನನ್ ಕೆಲ್ಸ ನಾನು ಶುರು ಮಾಡೋದೆ. ಇಲ್ಲ 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 ಇಲ್ಲ, ಬೇಡ ಬೇಡ, ನಾನ್ ಮಾಡ್ತೀನಿ. ಅದು ನಾನು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಫೋನ್ ಮಾಡ್ತೀನಿ. ಅಷ್ಟಲ್ಲಿ ನಾನು ಹೇಳಿರೋ ಕೆಲ್ಸನ ಮಾಡಿ ಮುಗಿಸಿರ್ಬೇಕು. ಯಾವ ಕೆಲ್ಸ ಹೇಳು? ಅದೇ ಬೇರೆಯವ್ರ ಜೇಬಿಂದ ದುಡ್ಡು ಕದ್ದು ದೇವಸ್ಥಾನದ ಹುಂಡಿಗೆ ಹಾಕ್ಬೇಕು. ಅದೇ ಮಾಡು. ಏನಾಯ್ತು? ಯಾಕೆ ಹಿಂಗ್ ಕೂತಿದ್ದೀರಾ? ನಾನು ನಿನಗೆ ಮೊದಲೇ ಹೇಳ್ದೆ ತಾನೆ, ಅದಕ್ಕೆ ಒಬ್ಬರನ್ನೇ ಅಲ್ಲಿ ಕಳ್ಸೋದು ಬೇಡ ಅಂತ. ನೋಡು, ಹೋಗ್ಬೇಕಾದ್ರೆ ನಗ್ನಗ್ತಾ ಹೋದ್ರು, ಬರ್ತಾ ಮುಖ. ಮೇಡಮ್ ಏನಾಯ್ತು? ಅದು ಬ್ರಹ್ಮಚಾರಿ. ಏನ್ರಿ, ಏನ್ ಹೇಳಿದ್ರು ನಿಮ್ಮಮ್ಮ? ಅವರು ನನ್ನ ಮದ್ವೆ ಆಗೋಕ್ ಹೇಳ್ತಾ ಇದಾರೆ ಬ್ರಹ್ಮಚಾರಿ. ಮದ್ವೆನಾ? ಸರ್ ಮೇಡಮ್ ಏನ್ ಹೇಳ್ತಿದ್ದೀರಾ? ಹೌದು ರಾಮಾಚಾರಿ, ನನ್ನ ನವದೀಪ್ ಮಗನ್ ಜೊತೆ ಮದ್ವೆ ಆಗೋಕ್ ಹೇಳ್ತಾ ಇದ್ದಾರೆ. ನಾನು ಹೇಳಿಲ್ವಾ ಅವ್ಳು ಹೆಣ್ಣಲ್ಲ, ಹೆಂಬಾರಿ. ಮುರಾರಿ ಸುಮ್ಮನಿರು. ಅಲ್ಲ ಏನ್ ಹೇಳ್ತಿದ್ದೀರಾ ನೀವು? ಹೌದು ರಾಮಾಚಾರಿ, ನನಗ್ ಮದ್ವೆ ಆಗಿದ್ರು, ನನ್ನ ಹೊಟ್ಟೆಲ್ ಮಗು ಇದ್ರು, ಮಗ ನನ್ನ ಮದ್ವೆ ಆಗೋ. ಜನ ಹಿಂಗೂ ಇರ್ತಾರ? ನಂಬಕ್ಕೆ ಆಗ್ತಿಲ್ಲ ಸರ್ ಮೇಡಮ್. ನನ್ಗೂ ನಂಬಕ್ ಆಗ್ತಾ ಇಲ್ಲ ರಾಮಾಚಾರಿ. ಹಣ ಆಸ್ತಿ ಅಂತಸ್ತಿಗೋಸ್ಕರ ಹೆತ್ತ ತಾಯಿನೇ ಮಗ ಇಷ್ಟೊಂದು ಮೋಸ, ಇಷ್ಟೊಂದು ನೋವು ಕೊಡ್ತಾಳಂದ್ರೆ ನನಗ್ ನಂಬೋಕೆ ಆಗ್ತಾ ಇಲ್ಲ. ಅದಕ್ಕೆ ನೀವೇನು ಹೇಳಿದ್ರಿ? ಅದಕ್ಕೆ ಮುರಾರಿ, ನಾನಿವಾಗ ಬದ್ಲಾಗಿದ್ದೀನಿ, ಅವ್ರ ಮಾತು ಕೇಳ್ತೀನಿ, ಅವ್ರಿಗೆ ಇಷ್ಟ ಬಂದಾಗ ನಡ್ಕೊಳ್ತೀನಿ ಅನ್ನೋ ತರ ನಾಟಕ ಆಡ್ತಿದ್ದೀನಿ. ಈ ಟೈಮಲ್ಲಿ ನಾನು ಅವ್ರಿಗೆ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರು ನನ್ನ ಮೇಲೆ ಅನುಮಾನ ಬರುತ್ತೆ ಅಂತ ನನಗ್ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು ಬಂದೆ ರಾಮಾಚಾರಿ. ಮೇಡಮ್ ಹೋಗ್ಲಿ ಬಿಡಿ, ನೀವು ತಲೆ ಕೆಡ್ಸ್ಕೊಂಡ್ಬಿಡಿ. ನೋಡಿ, ಈ ಹುಡುಗಿ, ಅವಳ ನಗು, ಅವಳ ಮನ್ಸು, ಕತ್ತಲಿರೋ ತಾಳಿ, ಹೊಟ್ಟೆಲಿರೋ ಮಗು ಎಲ್ಲಾನು ನನಗ್ ಮಾತ್ರನೇ ಸ್ವಂತ. ಅದನ್ನ ಯಾರು ನನ್ನಿಂದ ಕಿತ್ಕೊಳಕ್ ಆಗಲ್ಲ.
ಹಾಗೂ ಒಂದು ವೇಳೆ ಯಾರು ಅಡ್ಡ ಬಂದ್ರೆ ಅವ್ರನ್ನ ಅಡ್ಡ ಉದ್ದುದ್ದ ಸಿಗದಾಕ್ಬಿಡ್ತೀನಿ. ಸರಿ, ಇವಾಗ ನಮ್ಮ ಅಮ್ಮನಿಗೆ ಏನು ಹೇಳೋದು ರಾಮಾಚಾರಿ? ಒಪ್ಕೊಳ್ಳಿ. ನೀವು ಹೇಳ್ದಂಗೆ ಮದುವೆ ಆಗ್ತೀನಿ ಅಂತ ಧೈರ್ಯವಾಗಿ ಒಪ್ಕೊಡಿ. ರಾಮಾಚಾರಿ, ರೇ, ನಾನಿರುವಾಗ ನಿಮ್ಗೆ ಯಾಕೆ ಭಯ? ಅದೇನಾಗುತ್ತೋ ಆಗ್ಲಿ, ನೋಡೋಣ. ನೀವು ಧೈರ್ಯವಾಗಿ ಒಪ್ಕೊಳ್ಳಿ. ರಾಮಾಚಾರಿ ಏನು ಹೇಳ್ತಾ ಇದೀಯಾ? ಹೌದು ಕಣ ಮುರಾರಿ, ಜೀವಂತವಾಗಿರೋ ನಾನೇ ಬದುಕಿಲ್ಲ ಅಂತ ನಾಟಕ ಮಾಡ್ತಿರ್ಬೇಕಾದ್ರೆ ಇದೇನ್ ದೊಡ್ಡ ವಿಷಯ ಅಲ್ಲ ಬಿಡು. ಅಂದ್ರೆ ಇದು ನಾವು ಆಡೋ ನಾಟಕದ ಒಂದು ಭಾಗ ಅಷ್ಟೇ. ಸರಿ ನೋಡಿ, ಅವ್ರು ಯಾಕೆ ಈಗ ಮದುವೆ ವಿಷಯನ ಪ್ರಸ್ತಾಪ ಮಾಡಿದ್ರು ಅಂತ ಯೋಚನೆ ಮಾಡಿದ್ದೀರಾ? ಅವ್ರಿಗೆ ನಾನು ರಾಮಾಚಾರಿ ಅಂತ ಸಂದೇಹ ಬಂದಿದೆ. ಅದನ್ನ ಸಾಬೀತುಪಡಿಸಕ್ಕೆ ಮದುವೆ ವಿಷಯ ತೆಗಿತಾ ಇದ್ದಾರೆ. ಈಗ ನೀವು ಮದುವೆ ಬೇಡ ಅಂತ ಹಠ ಮಾಡಿದ್ರೆ ಅವ್ರಿಗೆ ನಾವು ಮಾಡ್ತಿರೋದೆಲ್ಲ ನಾಟಕ ಅಂತ ಕನ್ಫರ್ಮ್ ಆಗ್ಬಿಡುತ್ತೆ. ಅವ್ರಿಗೆ ಬಿಡ್ತಾ ಇರೋ ಬಾಣ ನಾವು ಹಿಡಿದು ಅದರಲ್ಲೇ ವಾಪಸ್ ಅವ್ರಿಗೆ ಹೊಡಿಬೇಕು. ಅಂದ್ರೆ ನಾವು ನಾಟಕ ಮಾಡಬೇಕು. ಆದ್ರೂ ರಾಮಾಚಾರಿ, ನೀವು ಚಿಂತೆ ಮಾಡಬೇಡ್ರಿ. ಯಾರು ಏನೇ ಹೇಳಿದ್ರು ಏನೇ ಮಾಡಿದ್ರು ಈ ಜನ್ಮ ಅಷ್ಟೇ ಅಲ್ಲ, 7 ಜನ್ಮಕ್ಕೂ ನಾನೇ ನಿಮ್ ಗಂಡ. ಈ ಮುದ್ದು ನಾಯಕಿಗೆ ಈ ರಾಮಾಚಾರಿನೇ ನಾಯಕ. ಸರಿನಾ? ದೇವಾ ಸರ್, ಇದೆಲ್ಲ ನಿಮ್ಗೆ ಹೇಗ್ ಗೊತ್ತಾಗತ್ತೆ ದೇವಾ ಸರ್? ದೆವ್ವಕ್ಕೆಲ್ಲ ಕಾಣಿಸ್ತಾ ಇದೆ. ನಾ ಹೇಳಿದ ಕೆಲ್ಸ ನೀನ್ ಸರಿಯಾಗಿ ಮಾಡಿಲ್ಲ. ನೀನ್ ಬದುಕಿದ್ರೆ ನನ್ನ ತಮ್ಮ ಕೃಷ್ಣನ್ಗೆ ತೊಂದ್ರೆ. ಅದಕ್ಕೆ ನಾನೇ ಒಂದ್ ನಿರ್ಧಾರ ಮಾಡಿದೀನಿ. ಏನು? ಸಾಯಿಸ್ಬಿಡ್ತೀನಿ ಎಂದೆ. ಅಯ್ಯಯ್ಯೋ, ಬೇಡ 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 ಬೇಡ, ಏನು ಮಾಡ್ಬೇಡ ದೇವ ನನ್ಗೆ. ಹಾಗಾದ್ರೆ ನಾನು ಹೇಳಿರೋ ಕೆಲ್ಸ ಮಾಡು. ಅಲ್ಲೇ ಯಾರ್ದಾದ್ರೂ ದುಡ್ಡು ಕದ್ದು ಅದನ್ನ ದೇವಸ್ಥಾನದ ಹುಂಡಿಗಾಕಿ ನೀನ್ ಮಾಡಿರೋ ಪಾಪನ ಕಳ್ಕೋ. ಸುಲಭವಾಗಿ ನನ್ನೇ ಕೊಂದೋಳ್ ನೀನು. ನಿನಗೆ ಕದಿಯೋದೇನು ಕಷ್ಟ ಅಲ್ಲ ಬಿಡು. ನಾನು ನಿನ್ನನ್ನೇ ನೋಡ್ತಾ ಇದ್ದೀನಿ. ನಾನು ಹೇಳಿದ ಕೆಲ್ಸ ನೀನ್ ಮಾಡ್ಲಿಲ್ಲ ಅಂದ್ರೆ ನಿನ್ ಪ್ರಾಣನ ಹೊಟ್ಟಂತ ತೆಗೆದು ಬಿಡ್ತೀನಿ ಅಷ್ಟೇ. ಬೇಡ 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 ದೇವ ಸರ್. ನಿನ್ನ ಹತ್ರ ಬ್ಲೂಟೂತ್ ಇದೆಯಾ? ಬ್ಲೂಟೂತ್ ನ ಕಿವಿಗೆ ಹಾಕೋ. ನಾನು ಏನೇನ್ ಮಾಡ್ಬೇಕು ಅನ್ನೋದನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಕಳಿ 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 ಸುತ್ತಾಕಿ ಸುಬ್ಬಿ 25 ಊಟ ಹಾಕಂದ್ರೆ ಕಳ್ತನ ಮಾಡ್ತೀಯ? ಅಯ್ಯೋ, ನಾನೆಲ್ಲ ಕದ್ದಿದ್ದು. ದೆವ್ವ ದೆವ್ವ ಕದ್ದಿದ್ದು. ಮುರಾರಿ, ಎಲ್ಲ ಸ್ವಲ್ಪ ಜಾಸ್ತಿ ಆಗ್ಲಿಲ್ವೇನೋ? ನನಗ್ ಸಂತೋಷ ಆಗ್ಬೇಕಲ್ಲಪ್ಪ. ಅಯ್ಯೋ, ಹೊಡಿಬೇಡಿ ಆಂಟಿ. ಸಾಬ್, ನಮ್ ಚೋಟ ಸಾಬ್ ಬರ್ತೀನಿ ಅಂದಿದ್ರು, ಇನ್ನು ಇಲ್ವಲ್ಲ ಸಾಬ್? ನನ್ ಮಗ ವಿವೇಕ್ ಈಸ್ ಆಲ್ವೇಸ್ ಆನ್ ಟೈಮ್. ನೋಡು, ಬಂದೇ ಬಿಟ್ಟ. ವೆಲ್ಕಮ್ ಮೈ ಡಿಯರ್ ಸನ್. गुड. ऐप होके ನಾನು ಕಾರ್ ಕಳಿಸ್ತೀನಿ ಅಂದ್ರೆ ನೀನು ನೈ ಬೋಲಾ? ಡ್ಯಾಡ್,
आप भी ना ವರ್ಲ್ಡ್ ಅಲ್ಲಿರೋ ಎಲ್ಲಾ ಕಂಟ್ರಿಗೂ ಸೋಲೋ ಟ್ರಾವೆಲ್ ಮಾಡ್ತೀನಿ. ಅಪ್ಪನ ದೇಶ ಏರ್ಪೋರ್ಟ್ ಇಂದ ಮನೆ ತನಕ ಬರಕ್ಕಾಗಲ್ಲ ನನ್ಗೆ. That's my son. ಏ ಬರೋ, ಏನ್ ನೋಡ್ತಾ ನಿಂತಿದ್ಯಾ? ಮಗ ಬಂದಿದ್ದಾನೆ. ಹೋಗಿ ವೆಲ್ಕಮ್ ಡ್ರಿಂಕ್ ಬಾಬಾ. ಓಕೆ ಸರ್. ಡ್ಯಾಡ್, ಐ ಓಕೆ. ಐ ಆಮ್ ಪರ್ಫೆಕ್ಟ್ಲಿ ಓಕೆ ಮೈ ಸನ್. ದೆನ್ ನನ್ನ ಜಲ್ದಿಯಾಗಿ ಇಲ್ಲಿಗೆ ಬರಕ್ಕೆ ಹೇಳಿದ್ದು? ಓ ಅದಾ, ಹಿಂಗೆ ಶಾದಿ ಮಾಡಿಸ್ಬೇಕು ಅಂತ. ಶಾದಿನಾ? ಯು ಮ್ಯಾರೇಜ್ ಫಾರ್ ಮೀ? ಎಸ್, ಫಾರ್ ಯು. ಡ್ಯಾಡ್, आप क्या बोल रहे हो? ಅರೇ ನನ್ನ ಫ್ರೆಂಡ್ ಮಾನ್ಯತಾ ಅಂತಿದ್ದಾರೆ. ನಾನು ಮನೆ ತನಕ ಶಾದಿ ಮಾಡ್ಕೋಬೇಕಾ? ನೋ 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 ನೋ, ರಿಲ್ಯಾಕ್ಸ್. ಮಾನ್ಯತೆಗೆ ಆಲ್ರೆಡಿ ಶಾದಿ ಆಗಿದೆ. ಅವಳಿಗೊಂದು ಭೇಟಿ ಇದ್ದಾಳೆ. ಅವಳೀಗ ಬಸ್ರಿ. ಅವಳನ್ನ ನೀನ್ ಮದುವೆ ಆಗ್ಬೇಕು. ಯು ಮೀನ್ ಪ್ರೆಗ್ನೆಂಟ್? ಎಸ್, ಪ್ರೆಗ್ನೆಂಟ್. ಹಾ, ನೀ ಪ್ರೆಗ್ನೆಂಟ್ ಅನ್ನ ಮದುವೆ ಆಗ್ತೀನಿ ಅಂತ ನೀನೇನು ಟೆನ್ಷನ್ ಮಾಡ್ಕೋಬೇಡ. ನೀನು ಶಾದಿ ಆಗ್ತಿರೋದು ಆ ಬಸ್ರಿನಲ್ಲ, ಅವಳತ್ತಿರುವ ಸಿರಿನ. ಸಿರಿ? ಏಕ್ ವರುಣ್, ಓ ಸಿರಿ ಕ್ಯಾ ಬೋಲ್ತೆ ಹೋ? ಶ್ರೀಮಂತಿಕೆ ಸಾಬ್. ಹಾ, ಅವಳಲ್ಲಿರೋ ಶ್ರೀಮಂತಿಗೆ. ಡ್ಯಾಡ್, ಐ ಯು ಜೋಕಿಂಗ್? No, I am not joking. I am very serious on this. ಡ್ಯಾಡ್, ಯು ನೋ ಮಿ ವೆಲ್. ನನಗೆ ಈ ಶಾದಿ, ಫ್ಯಾಮಿಲಿ, ಸೆಂಟಿಮೆಂಟ್ ಇದ್ರ ಬಗ್ಗೆಲ್ಲ ಬಿಲ್ಕುಲ್ ಇಂಟ್ರೆಸ್ಟ್ ಇಲ್ಲ ಅಂತ ನಿಮಗೆ ಗೊತ್ತಲ್ಲ. ಇದೆಲ್ಲ ಗೊತ್ತಿದ್ದು ಕ್ಯಾನ್. ಇದೆಲ್ಲ ಗೊತ್ತಿದ್ದೆ ನಾನು ಈ ಡಿಸಿಷನ್ ತಗೊಂಡಿದ್ದು ಮೈ ಸನ್. ಡ್ಯಾಡ್? ಎಸ್ ಮೈ ಸನ್. ಈಗ ನನಗೆ ನಿನ್ ಬಗ್ಗೆ ಹೇಗೆ ಗೊತ್ತಿದೆ, ನಿನ್ಗೂ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ನಾನು ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ. ನನಗೆ ನಾನು ಈಗ ಪ್ರೆಸೆಂಟ್ ಅಲ್ಲಿರೋ ಬಿಸ್ನೆಸ್ನ ಡೆವಲಪ್ ಮಾಡಬೇಕು, ಅದನ್ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫೇಮಸ್ ಮಾಡಬೇಕು. ನಾನು ಅನ್ಕೊಂಡಿದ್ದಾಗೆ ಮಾಡಬೇಕಾದ್ರೆ ನನಗೆ ಒಂದು ಪೈಸಾ ಇರೋ, ಐ ಮೀನ್ ಪ್ರಾಪರ್ಟಿ ಇರೋ ಸೊಸೆ ಈ ಮನೆಗೆ ಬರಬೇಕು. ನೀನ್ ಅವಳನ್ನ ಮದುವೆ ಆಗೋದು ಜಸ್ಟ್ ಸೊಸೈಟಿಗೋಸ್ಕರ, ಅವಳ ಪ್ರಾಪರ್ಟಿಗೋಸ್ಕರ ಅಷ್ಟೇ. ಆಮೇಲೆ ನೀನ್ ನಿನ್ನಷ್ಟಿಗೆ, ಅವಳು ಅಷ್ಟಿಗೆ. ಅಂಡ್ ಐ ಆಮ್ ಶ್ಯೂರ್ शादी के बाद ये डिस्टर्ब ಆಗಲ್ಲ. दैट्स माय प्रॉमिस. ओके डैड, मुझे आपके बारे में अच्छी तरह से मालूम है. ರೀಸನ್ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ ಅಂತ ನನಗೆ ಗೊತ್ತು. ನೀವೇನೇ ಕೆಲಸ ಮಾಡಿದ್ರು ಅದು ನನ್ನ ಬಲಾಯಿಗೋಸ್ಕರನೇ ಮಾಡ್ತೀರಾ. ಸೊ ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ಕೇಳ್ತೀನಿ. आपने बोल दिया, बस काम खत्म. आई एम रेडी टू मैरी. That's my boy. Cheers. Yeah.